ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್. ಮುನಿರತ್ನ ಆರೋಗ್ಯ ತಪಾಸಣೆ ಪ್ರಕ್ರಿಯೆ ಈಗ ಪೂರ್ಣ ಆಗಿದೆ. ದಯಾನಂದ ಸಾಗರ ಆಸ್ಪತ್ರೆಯಲ್ಲಿ ನಡೆದಂತಹ ಹೆಲ್ತ್ ಚೆಕಪ್ ಈಗ ಅಂತ್ಯ ಆಗಿದೆ. ಮುನಿರತ್ನಗೆ ಅರ್ನಿಯಾ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರೋದು ದೃಢಪಟ್ಟಿದೆ. ಹಾಗಾಗಿ ಇಸಿಜಿ ಪರೀಕ್ಷೆ ನಡೆಸಿ ವರದಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ಹಿಂದೆ ಆದಂತಹ ಕೇಸ್ಗಳಿಗೂ ಸಂಬಂಧಪಟ್ಟಂಗೆ ಆಗಲೂ ಕೂಡ ಜಡ್ಜ್ ಕೇಳಿದ್ರು, ಅರ್ನಿಯಾ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿದ್ರು. ಆ ಸಂಬಂಧಪಟ್ಟಂಗೆ ಈಗ ಇಸಿಜಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಪೊಲೀಸರು, ವರದಿಯನ್ನ ಪಡೆದುಕೊಂಡಿದ್ದಾರೆ. ಆರೋಗ್ಯ ತಪಾಸಣೆ ಬಳಿಕ ಕಗ್ಗಲೀಪುರ ಠಾಣೆಗೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕೇಸ್ನಿಂದ ಬಚಾವಾದ ಮುನಿರತ್ನ ಮತ್ತೊಂದರಲ್ಲಿ ಲಾಕ್. ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ಕು ಹೊರಗೆ ಬರ್ತಾ ಇದ್ದಂಗೆ ಅತ್ಯಾಚಾರದ ಆರೋಪ ಕೇಸ್ನಲ್ಲಿ ಈಗ ಮುನಿರತ್ನ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಆ ಪ್ರೊಸೀಜರ್ ಪ್ರಕಾರವಾಗಿ ಈಗ ಅವರಿಗೆ ಹೆಲ್ತ್ ಚೆಕಪ್ ಮಾಡಿಸಿ ಅವರನ್ನ ಮತ್ತೆ ವಿಚಾರಣೆಗೆ ಕಗ್ಗಲೀಪುರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುನಿರತ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳಿದೆ. ಮುನಿರತ್ನ ವಿರುದ್ಧ ಯಾವ್ಯಾವ ಕೇಸ್ಗಳು ದಾಖಲಾಗಿದೆ ಅಂತ ನೋಡ್ತಾ ಇದ್ವಿ. 506 ಇದೆ, 354A ಲೈಂಗಿಕ ದೌರ್ಜನ್ಯ, ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 354C ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ, ಅನೇಕ ಸೆಕ್ಷನ್ಗಳಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ ನಲ್ಲಿದ್ದಾರೆ. ಕಿರಣ್, ಒಂದು ಕೇಸ್ನಲ್ಲಿ ಹೊರಗೆ ಬಂದ್ರು, ಜಾಮೀನು ಸಿಕ್ತು, ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ರು ಮುನಿರತ್ನ. ಮತ್ತೊಂದು ಕೇಸ್ನಲ್ಲಿ ಈಗ ಒಳಗೆ ಹೋಗ್ತಾ ಇದ್ದಾರೆ, ಅಂದ್ರೆ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಮುಂದಿನ ಕಾರ್ಯ ಯಾವ ರೀತಿಯಾಗಿ ನಡೆಯುತ್ತೆ, ಪ್ರಕ್ರಿಯೆಗಳೇನು? ಖಂಡಿತ ಅರುಣ್, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಬಂಧ ಮುನಿರತ್ನ ಅವರನ್ನ ಪರಪ್ನಗರ ಜೈಲ್ ಬಳಿನೇ ಸಹ ಬೆಳಗ್ಗೆ 8:30 ಗಂಟೆಗೆ ಅರೆಸ್ಟ್ ಮಾಡ್ತಾರೆ. ಕಗ್ಲಿಪುರ ಪೊಲೀಸರು ಮತ್ತು ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ತಂಡ ಪರಪ್ನಗರ ಜೈಲಿಂದ ಹೊರಗಡೆ ಬರ್ತಿದ್ದಂಗೆ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆತರ್ತಾರೆ. ನಂತರ ಕರೆತಂದ ನಂತರ ಅವರಿಗೆ ತಿಂಡಿ ಕೊಟ್ಟು ಉಪಚರಿಸಿ ನಂತರ ಅವರನ್ನ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ. ನಂತರ ಅವರನ್ನ ಸಾಕಷ್ಟು ಮಾಹಿತಿಯನ್ನು ಪಡೆಯೋ ಪ್ರಯತ್ನ ಮಾಡ್ತಾರೆ. ಮುಖ್ಯವಾಗಿ ಸಂತ್ರಸ್ತ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ಅತ್ಯಾಚಾರ ಎಸಗಿರೋ ಬಗ್ಗೆ ಸಹ, ಮತ್ತೆ ಹನಿ ಟ್ರ್ಯಾಪ್ ಮಾಡಿರೋ ಬಗ್ಗೆ, ಮತ್ತೆ ಸಾಕಷ್ಟು HIV ಇಂಜೆಕ್ಷನ್ ನೀಡಿರೋ ಬಗ್ಗೆ ಸಹ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ದಿನಕರ್ ಶೆಟ್ಟಿ ಡಿವೈಎಸ್ಪಿ ಮತ್ತು ಹೆಚ್ಚುವರಿ ಅಡಿಷನಲ್ SP ಗಳಾಗಿರ್ತಕ್ಕಂಥ 2 SP ಸಹ ಅವರನ್ನು ವಿಚಾರಣೆ ನಡೆಸಿರ್ತಕ್ಕಂಥದ್ದು. ನಂತರ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕಗ್ಲಿಪುರದ ಸಮುದಾಯ ಕೇಂದ್ರ ಏನಿದೆ, ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಕರೆದೊಯ್ತಾರೆ. ಅಲ್ಲಿ BP ಶುಗರು ಮತ್ತು ECGಯನ್ನು ತಪಾಸಣೆ ಮಾಡ್ತಾರೆ. ಆದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿ ಇಲ್ದಲೇ ದಯಾನಂದ್ ಸಾಗರ್ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಸಾಕಷ್ಟು ರೀತಿ ಸುಮಾರು 2 ಗಂಟೆಗಳ ಕಾಲ ಅವ್ರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿರ್ತಕ್ಕಂಥದ್ದು. ಈ ಹಿಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಮುನಿರತ್ನ ನನಗೆ ಅರ್ನಿಯಾ ಇದೆ, ಹೃದಯ ಸಂಬಂಧಿ ಕಾಯಿಲೆ ಇದೆ, BP ಶುಗರ್ ಇದೆ, ಮಾತ್ರೆಯನ್ನ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂತಾ ಇದ್ದೀನಿ ಅಂತ ಹೇಳ್ತಾರೆ. ಹೀಗಾಗಿ ಯಾವುದೇ ಆರೋಪಿಯನ್ನ ಬಂಧಿಸಿದ ಸಂದರ್ಭದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ, ಈ ಮುನ್ನ ಮೆಡಿಕಲ್ ಮಾಡಿಸ್ತಾರೆ. ಈಗ ಎಲ್ಲ ವಿಚಾರಣೆ ನಡೆಸಿದ ನಂತರ ಇವತ್ತು ಸಂಜೆ ಒಳಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಮುನಿರತ್ನ ಅವರನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.